ಸೀರಿಯಲ್ ಮೊದಲಿಗೆ ವಿದ್ಯಾ ಭದ್ರೇಗೌಡ ಮಾಡಿರೋಂಥ ದೋಸೆನ ನೋಡಿ ನಗಾಡ್ತಾಳೆ. ಭದ್ರೇಗೌಡ ನನ್ನ ದೋಸೆ ಸಖತ್ತಾಗೈತೆ ಅಂತ ಹೇಳಿ ಹೆಮ್ಮೆ ಕೊಚ್ಕೋತಾ ಇರ್ತಾನೆ. ದೋಸೆನ ಮಗ್ಚಾಕ್ದಾಗ ತಳ ಎಲ್ಲ ಸೀದೋಗಿರುತ್ತೆ. ತಳ ಎಲ್ಲ ಸೀದೋಗಿದ್ರು ಭದ್ರೇಗೌಡ ನನ್ನ ದೋಸೆ ಸಖತ್ತಾಗೈತೆ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಇನ್ನು ಅಜ್ಜಮ್ಮ ಶಿವರಾಮೇಗೌಡ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಮೋಹನ ಬಂದು ಮಜ್ಜಿಗೆ ತಕೊಳ್ಳಿ ಅಂತ ಹೇಳಿ ಕೊಡ್ತಾಳೆ. ಶಿವರಾಮೇಗೌಡ ಮೋಹನಿಗೆ ಕೇಳ್ತಾಳೆ, ಕಣ್ಮಣಿ ಹತ್ರ ಮದುವೆ ವಿಷಯ ಮಾತಾಡು ಅಂತ ಹೇಳಿದೆ, ಮಾತಾಡಿದ್ಯಾ ಅಂತ. ಅದಕ್ಕೆ ಮೋಹನ ಹೇಳ್ತಾಳೆ, ಮಾತಾಡಿದೆ, ಮಾತಿನ ಮಧ್ಯೆ ಮಾತಾಡೋದಕ್ಕೆ ರಣಚಂಡಿ ಅವತಾರ ತಾಳ್ಬಿಟ್ಲು, ನನ್ನ ಕೈಲಿ ಅವಳನ್ನ ಒಪ್ಸೋಕ್ಕಾಗಲ್ಲ, ನೀವೇ ಒಪ್ಪಿಸ್ಬೇಕು ಅಂತ ಹೇಳಿ ಮೋಹನ ಶಿವರಾಮೇಗೌಡನಿಗೆ ಹೇಳ್ತಾಳೆ. ಹಾಗಂತ ನಾವು ಕೈ ಬಿಡೋಕ್ಕಾಗುತ್ತಾ, ಅವಳನ್ನ ಮದುವೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ಶಿವರಾಮೇಗೌಡ ಮೋಹನಿಗೆ ಹೇಳಿದ್ದಕ್ಕೆ ಮೋಹನ ಹೇಳ್ತಾಳೆ, ನನ್ನ ಕೈಲಿ ಆಗಲ್ಲಪ್ಪ, ಒಂದು ಕೆಲಸ ಮಾಡಿ, ನೀವೇ ಹೆಂಗಾದರೂ ಮಾಡಿ ಅವಳಿಗೆ ಒಪ್ಪಿಸ್ಬಿಡಿ. ಅಯ್ಯಯ್ಯೋ, ಭದ್ರನ ಭವಾನಿನೂ ಆಗಿದ್ದಿದ್ರೆ ಅವ್ರ ಮಾತಾಡೋದಕ್ಕೆ ನನಗೇನು ಆತಂಕ ಇರಲಿಲ್ಲ, ಆದರೆ ಇವಳ ಹತ್ರ ನಾನು ಮಾತಾಡಲ್ಲವ, ಭಯ ಆಗುತ್ತೆ ಅಂತ ಹೇಳಿ ಶಿವರಾಮೇಗೌಡನು ಹೇಳ್ತಾನೆ. ಮೊದಲೇ ಅವ್ರ ಮಾವನ ಹತ್ರ ಬಿಟ್ಟಿದ್ದೀನಿ ಅಂತ ಬೇರೆ ಕೋಪ ಬೇರೆ ಇದೆ. ಇವಾಗ ನಾನೇನಾದರೂ ಮದುವೆ ವಿಷಯ ಮಾತಾಡ್ತು ಅಂತ ಹೇಳಿದ್ರೆ ನೀನು ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ ಅಂತ ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ಟ್ರೈನ್ ಹತ್ತಿಬಿಡ್ತಾಳೆ. ನಾನು ಮಾತಾಡಲ್ಲ ಮೋಹನ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಅಜ್ಜಮ್ಮ ಹೇಳ್ತಾಳೆ, ಅದಕ್ಕೆ ವಯಸ್ಸು ಹಾಗೆ ಇರುತ್ತಾ, ವಯಸ್ಸು ಓಡ್ತಾ ಇರುತ್ತೆ, ನಾವು ಅವಳಿಗೆ ಹೇಳಬೇಕು, ತಿಳಿ ಹೇಳಿ ಈಗಲೇ ಬುದ್ಧಿವಾದ ಹೇಳಬೇಕು, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಇಟ್ಕೊಂಡ್ರೆ ಕೆಂಡ ಕಟ್ಕೊಂಡಿರೋ ಹಾಗೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡನು ಒಂದು ಕೆಲಸ ಮಾಡು, ನೀನೇ ಅವಳ ಹತ್ರ ಕೂರಿಸ್ಕೊಂಡು ಈ ವಿಷಯನ ತಿಳಿಸ್ಬಿಟ್ಟು ಒಪ್ಪಿಸ್ಬಿಡು. ಅದಕ್ಕೆ ಮೋಹನನು ಹೌದು ಅತ್ತೆ, ನೀವೇ ಹಂಗೆ ಮಾಡಿಬಿಡಿ ಅಂತ ಹೇಳಿ ಹೇಳ್ತಾಳೆ. ಹಂಗಂದ ತಕ್ಷಣ ಅಜ್ಜಮ್ಮ, ಮಾತಾಡ್ತೀನಿ ಕಣಪ್ಪ, ಮಾತಾಡ್ತೀನಿ, ಅವಳು ಮದುವೆಗೆ ಒಪ್ಸೋದೆಲ್ಲ, ಮದುವೆ ಆಗೋಕ್ಕೆ ಒಪ್ಪಲೇ ಬಿಡಬೇಕು, ಹಂಗೆ ಮಾಡಿಬಿಡ್ತೀನಿ, ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಎದ್ದೋಯ್ತಾಳೆ. ಅದಕ್ಕೆ ಶಿವರಾಮೇಗೌಡ, ನಮ್ಮ ಕೈಲೇ ಆಗಿರಲಿಲ್ಲ, ನಿನ್ನ ಕೈಲಾಗತ್ತಾ ಬಿಡು ಅಂತ ಹೇಳಿ ಹೇಳ್ತಾನೆ. ಇನ್ನು ಇಲ್ಲಿ ಬಂದರೆ ವಿದ್ಯಾ ಮತ್ತು ಭದ್ರೇಗೌಡ ಊಟ ಕೂತ್ಕೊಂಡಿದ್ದಾರೆ. ವಿದ್ಯಾ ತಾನು ಮಾಡಿರೋವಂಥ ರುಚಿಯಾಗಿರೋ ಅನ್ನ ಸಾಂಬಾರನ್ನ ತಟ್ಟೆಗೆ ಹಾಕ್ಕೊಂಡು ರುಚಿ ನೋಡ್ತಿರ್ತಾಳೆ, ಎಂಜಾಯ್ ಮಾಡ್ತಿರ್ತಾಳೆ. ಆದರೆ ಭದ್ರೇಗೌಡ ತಾನು ಮಾಡಿರೋವಂಥ ದೋಸೆ, ಸೀದೋಗಿರೋ ದೋಸೆನ ಹಾಕ್ಕೊಂಡು ತಟ್ಟೆಯಲ್ಲಿ ಯೋಚನೆ ಮಾಡ್ತಿರ್ತಾನೆ. ಅವಳ ತಟ್ಟೆಯಲ್ಲಿ ಘಮ ಘಮ ಅಂತ ಇರೋದನ್ನ ನಾನು ನೋಡ್ತಾ ಕೂತ್ಕೊಂಡ್ರೆ ನನ್ನ ತಟ್ಟೆಯಲ್ಲಿ ಸೀದೋಗಿರೋದು ತಣ್ಣಗಾಗ್ಬಿಡುತ್ತೆ, ನನ್ನ ತಟ್ಟೆಯಲ್ಲಿ ಇರುತ್ತೆ ಪ್ರಸಾದ ಅಂತ ತಿನ್ಕೊಬಿಡಮ್ಮ ಅಂತ ಹೇಳಿ ತಿಂತಿರ್ತಾನೆ. ಭದ್ರೇಗೌಡ ಮಾಡಿರೋ ದೋಸೆನ ಬಾಯಿಗೆ ಹಾಕೋತಾನೆ, ಅವನಿಗೆ ತಿನ್ನೋಕ್ಕಾಗಲ್ಲ, ಉಗಿದ್ಬಿಟ್ಟು ಸೈಡಲ್ಲಿ ಇಟ್ಬಿಡ್ತಾನೆ. ಆದರೂ ಸಹ ನನ್ನ ದೋಸೆ ಏನು ಕಡಿಮೆ ಇಲ್ಲ, ಸಖತ್ತಾಗಿದೆ ಅಂತ ಇನ್ನೊಂದು ಪೀಸ್ ಹಾಕೊಂಡು ಅದನ್ನೂ ಕಚ್ಬಿಟ್ಟು ಪಕ್ಕಕ್ಕೆ ಎಸೆದ್ಬಿಡ್ತಾನೆ. ಅಷ್ಟರಲ್ಲಿ ವಿದ್ಯುನ್ ತಂಗಿ ಫೋನ್ ಮಾಡ್ತಾಳೆ. ಸರು ಕೇಳ್ತಾಳೆ, ಏನಕ್ಕ ಮಾಡ್ತಿದ್ಯಾ, ಏನು ಅಡುಗೆ ಮಾಡ್ಕೊಂಡಿದ್ದೆ ತಿನ್ನೋಕ್ಕೆ ಅಂತ ಹೇಳಿ. ಅದಕ್ಕೆ ವಿದ್ಯಾ, ನಾನು ಸಖತ್ತಾಗಿರೋ ಸೀಗಡಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ಸಾಂಬಾರನ್ನೇ ಕುಡಿದ್ಬಿಡೋಣ ಅನ್ನಿಸ್ಬಿಟ್ಟೈತೆ ಈಗ. ಭದ್ರೇಗೌಡ ಮನ್ಸಲ್ಲಿ ಬೈಕೋತಾನೆ, ನಾನು ಸೀದೋಗಿರೋ ದೋಸೆನ ಆಡ್ಕೊತಾವಳೆ ಇವಳು ಅಂತ ಹೇಳಿ. ಸರು ಹೇಳ್ತಾಳೆ, ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಈಗಲೇ ಓಡ್ ಬಂದ್ಬಿಡೋಣ ಅನ್ನಿಸ್ತೈತೆ ಕಣಕ್ಕ ಅಂತ. ಅದಕ್ಕೆ ಈಗಲೇ ಬಾ, ನಿನಗೂ ರುಚಿಯಾಗಿ ಅಡುಗೆ ಮಾಡಾಕ್ತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಸರು ಹೇಳ್ತಾಳೆ, ನಾನು ಬರಬೇಕು ಅಂದ್ಕೊಂಡಿದ್ದೆ, ಆದರೆ ಬರೋಕ್ಕಾಗಲ್ವಲ್ಲ ಅಂತ. ವಿದ್ಯಾ, ಹೋಗ್ಲಿ ಬಿಡು, ನನ್ನ ಕೈ ರುಚಿ ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳಿ. ಆಯಿತು, ನೀನೇನು ತಿಂತ ಹೇಳು ಸರು ಅಂತ ಹೇಳಿ ಹೇಳ್ತಾಳೆ. ಅಜ್ಜಮ್ಮ ಬಿಸಿ ದೋಸೆ ಮಾಡ್ಕೊಡ್ತೀನಿ ಅಂತ ಕರೆದಿದ್ಲು, ಆದರೆ ಸೀದೋಗಿರ್ಬಿಟ್ಟಿತ್ತು. ಆದರೂ ಸೀದೋಗಿರೋ ದೋಸೆನ ವೇಸ್ಟ್ ಮಾಡಬಾರ್ದು, ತಿನ್ನು ಅಂತ ಹೇಳಿ ಸೀದೋಗಿರೋ ದೋಸೆನೇ ತಿನ್ನು ಅಂತ ಹೇಳಿ ತಿನ್ನಿಸ್ಬಿಟ್ಲು ಅಜ್ಜಿ ಅಂತ ಹೇಳಿ ಸರು ಹೇಳ್ತಾಳೆ. ಭದ್ರೇಗೌಡನು ಈ ಪ್ರಪಂಚದಲ್ಲಿ ಇವತ್ತು ಎಲ್ಲರ ಮನೆಯಲ್ಲೂ ಸೀದೋಗಿರೋ ದೋಸೆನೇ ಅನಿಸುತ್ತೆ, ಹೋಗ್ಲಿ ಬಿಡು, ಸೀಕ್ಲು ತಿನ್ನೋಕ್ಕೋ ಕೇಳ್ಕೊ ಬಂದಿರಬೇಕು ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಸರಿ ಭಾವ ಏನು ಮಾಡ್ತವ್ರೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸರ್ ವಿದ್ಯಾ ಕೋಪದಲ್ಲಿ ಇನ್ನೊಂದ್ಸಲ ಹಂಗೇನಾದರೂ ಕೇಳಿದ್ರೆ ನಿನ್ನ ನಾಳೆಗೇನ ಕಿತ್ತಾಕ್ಬಿಡ್ತೀನಿ ನೋಡು ಅಂತ ಹೇಳಿ ವಿದ್ಯಾ ಬೈತಾಳೆ. ಸರಿ ನಿನ್ನ ಮಗಿನಪ್ಪ ಏನು ಮಾಡ್ತವ್ರೆ ಅಂತ ಹೇಳಿ ಕೇಳ್ತಾಳೆ. ಸರ್, ನೀನು ನನ್ನ ವಿಚಾರಿಸಕ್ಕೆ ತಾನೇ ಫೋನ್ ಮಾಡಿರೋದು, ಬೇರೆಯವ್ರ ವಿಷಯನ ಕೇಳೋದಾದರೆ ಫೋನ್ನ ಕಟ್ ಮಾಡು ಅಂತ ಹೇಳಿ ಬೈದು ಕಟ್ ಮಾಡ್ತಾಳೆ. ಇನ್ನು ವಿದ್ಯಾ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಿರ್ತಾಳೆ. ಭದ್ರೇಗೌಡನಿಗೆ ಊಟ ಸೇರಿರಲ್ವಲ್ಲ, ಅದಕ್ಕೆ ಅವ್ನು ಅಂದ್ಕೊತಾನೆ, ನೀನು ಯಾರು ವೆರೈಟಿ ಊಟನ ತರಿಸಿ ತಿನ್ಬೋದು ಬಿಡು ಅಂತ ಹೇಳಿ ಊಟನ ತರಿಸೋಕ್ಕೆ ಯೋಚನೆ ಮಾಡ್ತಾನೆ. ಭದ್ರ ಡ್ರೈವರ್ಗೆ ಫೋನ್ ಮಾಡ್ತಾನೆ. ಡ್ರೈವರು ಫೋನ್ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತಾನೆ, ಇದೇನಿದು ಭದ್ರ ನನಗೆ ಫೋನ್ ಮಾಡ್ತಾನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವರು ಪಾನಿಪುರಿ ತಿನ್ಕೊಂಡು ಸಿಟಿ ಹತ್ರ ಹೋಗಿ ಪಾನಿಪುರಿ ತಿಂತಾ ಇರ್ತಾರೆ. ಕಣ್ಮಣಿನ ಜೊತೆ ಇರ್ತಾಳೆ. ಕಣ್ಮಣಿ, ಏನು ಹೇಳ್ತಿದ್ಯಾ, ಅಣ್ಣ ಯಾಕೆ ಫೋನ್ ಮಾಡ್ತಾನೆ, ಸುಳ್ಳು ಹೇಳ್ತಿದ್ಯಾ, ನನ್ನ ರೆಡ್ ಹ್ಯಾಂಡ್ ಹಿಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಆ ಡ್ರೈವರ್ಗೆ ಬೈತಾಳೆ. ಸರಿ, ಫೋನ್ ರಿಸೀವ್ ಮಾಡಿ ಏನು ಅಂತ ಕೇಳು, ನೆಟ್ಟಿಗೆ ಮ್ಯಾನೇಜ್ ಮಾಡು ಅಂತ ಹೇಳಿ ಹೇಳ್ತಾಳೆ. ಎಲ್ಲೆಲ್ಲ ಇದೆಯಾ ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ ಅವನು ತೊದ್ಲುತ್ತಾ ಹೇಳ್ತಾನೆ, ನಾನು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಯಾವ ದೇವಸ್ಥಾನ, ಇದಕ್ಕೆ ಈಶ್ವರ ದೇವಸ್ಥಾನ. ಆಯಿತು, ಸರಿ ಆಯಿತು. ತಂಗಿ ಏನು ಮಾಡ್ತಾವಳೆ, ತಂಗಿನ ಜೊತೆಲಿದ್ದಾಳೆ ಅಂತ ಹೇಳ್ತಾನೆ. ತಂಗಿ ಏನು ಮಾಡ್ತಿದ್ದಾನೆ ಅಂತ ಕೇಳೋದಕ್ಕೆ ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು, ಬರ್ತಾ ಹಂಗೆ ಮಿಲಿಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ಕಾಲು ಸೊಪ್ಪು, ಬಿರಿಯಾನಿ, ಸಾಂಬಾರು, ಮಟನ್ ಸಾಂಬಾರು ಎಲ್ಲ ತಗೋಬಾ ನೀನು ಅಂತ ಹೇಳಿ ಹೇಳ್ತಾನೆ ಭದ್ರ ಡ್ರೈವರ್ಗೆ. ಇನ್ನು ಡ್ರೈವರು ಹೋಟ್ಲಿಂದ ಊಟನ ಭದ್ರೇಗೌಡನಿಗೆ ತಂದ್ಕೊಟ್ಬಿಟ್ಟು, ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ಎಲ್ಲ ಗೊತ್ತಲ್ವಲ್ಲ ಅಂತ ಹೇಳಿ ಕೇಳ್ತಾನೆ. ಹೌದು ಗೌಡ್ರೆ ಅಂತ ಹೇಳಿ ಅವ್ನು ಡ್ರೈವರು ಭದ್ರೇಗೌಡನಿಗೆ ಹೋಗಿದ್ದಕ್ಕೆ, ನನ್ನ ಗೌಡ್ರ ಅಂತೆಲ್ಲ ಕರಿಬೇಡ, ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಲ್ವಾ, ಹೆಸರಿಟ್ಟೆ ಕರಿಲ್ಲ ಅಂತ ಹೇಳಿ ಹೇಳ್ತಾನೆ. ಆದರೂ ನನಗೆಲ್ಲ ಹಂಗಲ್ಲ ಆಗಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ನನ್ನ ಜೊತೆ ಬಾ, ಊಟ ಮಾಡಬಾ ಅಂತ ಹೇಳಿ ಭದ್ರೇಗೌಡ ಕರಿತಾನೆ. ಇಲ್ಲ, ನನ್ನೆಲ್ಲ ಊಟ ಆಯಿತು, ನನಗೆ ಈಗ ಸೇರಲ್ಲ, ನೀವು ಊಟ ಮಾಡಿ ಅಂತ ಹೇಳಿ ಹೇಳ್ತಾನೆ.
ಕಾಗೆನೇ ಜೊತೆಲಿ ಕೂಗ್ಬಿಟ್ಟು ಊಟ ಮಾಡುತ್ತೆ. ಇನ್ನು ನಾವು ಮನುಷ್ಯರು ಜೊತೆಲಿ ಕೂತ್ಕೊಂಡು ಊಟ ಮಾಡದೇ ಇರೋಕ್ಕಾಗುತ್ತಾ, ಬಾ ಊಟ ಮಾಡೋಣ ಅಂತ ಕರೀತಾನೆ. ಅದಕ್ಕೆ ವಿದ್ಯಾ ಬರೀ ತಟ್ಟೆ ಸೌಂಡು, ಲೋಟಸ್ ಸೌಂಡು ಎಲ್ಲ ಬಿಳಿಸಿ ಸೌಂಡ್ ಮಾಡ್ತಿರ್ತಾಳೆ. ಅಂದರೆ ಕೋಪನ ಪ್ರದರ್ಶನ ಮಾಡ್ತಿದ್ದಾಳೆ ವಿದ್ಯಾ. ನಂಗೆ ಬೇಡ ಊಟ ಅಂತಾನೆ ಅವನು ಹೇಳ್ತಾನೆ. ಸರಿ ಆಯಿತು, ಹೋಟ್ಲಲ್ಲಿ ನೀವೆಲ್ಲ ತರಿಸ್ಕೊಂಡ್ರಲ್ಲ, ನೀವು ಯಾಕೆ ಮನೇಲಿ ಊಟ ಮಾಡಿಲ್ವಾ, ಅಡುಗೆ ಮಾಡಿಲ್ವಾ ಅದಕ್ಕೆ ಅಂತ ಹೇಳಿ ಕೇಳ್ತಾನೆ. ಯಾರೋ ಊಟ ಹಾಕ್ತಾರೆ, ಅಡುಗೆ ಮಾಡ್ತಾರೆ ಅಂತ ನಾವು ಕಾಯ್ತಂಗ ಕೂತ್ಕೊಬಾರ್ದು ಕಣ್ಲ, ನಾವು ಗಂಡಸರು, ಯಾಕಂದರೆ ನಾವು ಗಂಡಸರಲ್ವಾ, ನಾವೇ ನಮ್ಮ ಊಟ ನಾವೇ ತಯಾರು ಮಾಡ್ಕೋಬೇಕು ಅಂತ ಹೇಳಿ ಡ್ರೈವರ್ ಹತ್ರ ಭದ್ರೇಗೌಡ ಹೇಳ್ತಾ ಇದ್ದ. ನೀನಿನ್ನೂ ಮದುವೆ ಆಗಿಲ್ಲ ರಾಕಿ, ನಾನು ಅನುಭವದ ಮಾತು ಹೇಳ್ತೀನಿ ಕೇಳ್ತೀಯಾ, ಈ ಮದುವೆ ಎಂಡ್ರು ಎಲ್ಲ ಬ್ಯಾಡ್ದೇ ಇರೋ ವಿಚಾರ, ಇದೊಂಥರ ಬಿಟ್ಕೊಂಡಂಗೆ ಅಂತಾರಲ್ಲ ಹಂಗೆ ಅಂತ ಹೇಳಿ ಭದ್ರ ಹೇಳಿದ ತಕ್ಷಣ ವಿದ್ಯಾ ಕೋಪದಲ್ಲಿ ಜೋರಾಗಿ ತಟ್ಟೆನ ಬಿಸಾಕ್ಬಿಡ್ತಾನೆ. ಸರಿ ಆಯಿತು ಅಂತ ಡ್ರೈವರ್ ಅಲ್ಲಿರೋದು ಇನ್ನೂ ಸರಿ ಇಲ್ಲ ಅಂತ ಹೇಳಿ ಹೊರಡ್ತೀನಿ ಅಂತ ಹೇಳಿ ಅವನು ಹೊರಡ್ತಾನೆ. ಬಾಕ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಯಾಕೋ ಇಬ್ಬರು ಮಧ್ಯ ಸರಿ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಬರೀ ತಟ್ಟೆಲೆ ಲೋಟದಲ್ಲೇ ಮಾತಾಡಿಸ್ತಾ ಇದ್ರು ಅಂತ ಹೇಳಿ ಅನ್ಕೊತಾನೆ. ಇನ್ನು ಭದ್ರೇಗೌಡ ತಂದಿರೋ ಅಂಥ ಊಟನೆಲ್ಲ ಹೋಟ್ಲು ಊಟನೆಲ್ಲ ಬಿರಿಯಾನಿ, ಪರಾಟ ಮತ್ತು ಕೈಮಾ, ಮಟನ್ನು, ಕಬಾಬು ಎಲ್ಲನೂ ತಟ್ಟೆಗೆ ಹಾಕೊಂಡು ಸುತ್ತ ಹಾಕೊಂಡು ಊಟ ಮಾಡ್ತಾ ಇದ್ದಾನೆ. ಅದರಲ್ಲೂ ನಲ್ಲಿ ಮೂಳೆ ತಿನ್ನೋದಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು. ಅದರಲ್ಲೂ ನಲ್ಲಿ ಮೂಳೆ ತಿನ್ನೋದು ಹೆಂಗೆ ಅಂದ್ಕೊಂಡಿದ್ದೀರಾ, ಕುಟ್ಟಿ ಸೊರ್ರ ಅಂತ ಹೇಳ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಅಂತ ಹೇಳಿ ವಿವರಿಸ್ಕೊಂಡು ಪ್ರತಿಯೊಂದನ್ನೂ ತಿಂತಾ ಇರ್ತಾನೆ, ಎಂಜಾಯ್ ಮಾಡಿಕೊಂಡು. ವಿದ್ಯಾ ಮನಸ್ಸಲ್ಲಿ ಅಂದ್ಕೊತಾಳೆ, ಇಷ್ಟೊಂದು ಮಸಾಲೆ ಎಲ್ಲ ತಿಂತಾವ್ರೆ, ಇವ್ರ ಆರೋಗ್ಯದ ಕಥೆ ಏನಾಗಬೇಕು ಅಂತ ಹೇಳಿ. ಅಯ್ಯೋ ಶಿವನೇ, ನನಗೆ ಯಾಕೆ ಇವ್ರ ಹೊಟ್ಟೆ ಇವ್ರಿಷ್ಟ ಅಂತ ಹೇಳಿ ವಿದ್ಯಾ ಸುಮ್ಮನೆ ಆಯ್ತು. ಇನ್ನು ಅಜ್ಜಮ್ಮ ಎಲೆ ಅಡಿಕೆನ ಕುಡ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಕಣ್ಮಣಿ ಬಂದು, ಏನು ಅಜ್ಜಮ್ಮ ನನ್ನ ಕರೆದ್ರಂತೆ ಅಂತ, ಕೂತ್ಕೊಳ್ಳ ಇಲ್ಲಿ ಅಂತ ಹೇಳಿ ಕೂರಿಸ್ತಾಳೆ. ಅಜ್ಜಮ್ಮ, ಏನೇ ಅಡುಗೆ ಕಲ್ತಿದ್ಯೋ ಏನು, ಬಸಾರು, ಉಪ್ಸಾರು, ನಾಟಿ ಕೋಳಿ, ಚಿಕನ್ನು, ಮಟನ್ನು ಇವೆಲ್ಲ ಮಾಡೋಕ್ಕೆ ಬರುತ್ತೋ ಇಲ್ವೋ, ಯಾವುದಾದ್ರೂ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದ್ರೆ ಮದುವೆ ಮಾಡಿ ಕಳ್ಸೋಕ್ಕೆ ಇವೆಲ್ಲ ಕಲ್ತಿರ್ಬೇಕಲ್ವಾ, ಹೋಗಮ್ಮ ನನಗೆ ಈಟ್ ಬಿರ್ನೆ ಮದುವೆ ಹಾಕಿ ಇಷ್ಟ ಇಲ್ಲ ಅಂತ ಹೇಳಿ ಕಣ್ಮಣಿ ಹೇಳಿದಕ್ಕೆ ಅಜ್ಜಮ್ಮ, ಯಾವ ವಯಸ್ಸಲ್ಲಿ ಏನಾಗಬೇಕು ಅದಾಗಲೇಬೇಕು, ವಯಸ್ಸನ್ನೋದೇನು ಸುಮ್ಮನೆ ನಿಂತ್ಕೊಳ್ಳುತ್ತಾ. ಅಷ್ಟರಲ್ಲಿ ಅಜ್ಜಮ್ಮ ಮೋನನ್ನು ಕರೆದ್ಬಿಟ್ಟು, ಏನೇ ನಿನ್ನ ಮಗಳಿಗೆ ಒಕ್ಲತನ ಅಂದ್ರೇನು ಅಂತಲೇ ಗೊತ್ತಿಲ್ವಲ್ಲೇ, ಇವಳೇನು ನಿನ್ನ ಸಣ್ಣ ಮಗಿ ಅಂತ ತಿಳ್ಕೊಂಡಿದ್ಯಾ, ಇನ್ನು ಇವಳನ್ನು ಎಷ್ಟು ದಿನ ಅಂತ ಮಡಿಕೊಂಡು ಕೂತ್ಕೊಳ್ಳೋಕ್ಕಾದತ್ತು, ಬೇಗ ಮದುವೆ ಮಾಡಿ ಕಳಿಸ್ಬೇಕಲ್ವ, ಮದುವೆ ವಯಸ್ಸೇನು ಮೀರಿಲ್ವಾ ಇವಳಿಗೆ ಅಂತ ಹೇಳಿ ಅಜ್ಜಮ್ಮ ಮೋನಿಗೆ ಹೇಳ್ತಾಳೆ. ಇದನ್ನು ಈಶ್ವರಿ ಮಗಳು ಚಿತ್ರನೂ ಸಹ ಕದ್ದು ಕೇಳಿಸ್ಕೊತಿರ್ತಾಳೆ. ಶಿವರಾಮ ಬಂದ ತಕ್ಷಣ ಅವನ ಜೊತೆ ಮಾತಾಡಿ ಒಂದು ಒಳ್ಳೆ ಸಂಬಂಧ ಬೇಗ ನೋಡೋಕೆ ಹೇಳ್ಬಿಡು ಅಂತ ಹೇಳಿದ ತಕ್ಷಣ ಕಣ್ಮಣಿ ಎದ್ದು ನಿಂತ್ಕೊಂಡು, ಅಲ್ಲ ಅಮ್ಮಮ್ಮ, ನನ್ನ ಒಂದು ಮಾತು ಕೇಳ್ತಾಳೆ, ನೀವು ಇಷ್ಟ ಬಂದಂಗೆ ನಿರ್ಧಾರ ತಗೋತಾ ಇದ್ದೀರಲ್ವಾ, ಅಲ್ಲೇ ನಿಮ್ಮಪ್ಪನೇ ನನ್ನ ಮಾತು ಕೇಳ್ತಾನೆ, ನೀನೇನೇ ತಲೆದುಗ್ಗಿ ಅಂತ ಹೇಳಿ ಅಜ್ಜಮ್ಮ ಬೈತಾಳೆ ಕಣ್ಮಣಿಗೆ. ಒಳ್ಳೆ ಸಂಬಂಧ ಬಂತು ಅಂದರೆ ಮದುವೆ ಮಾಡಿ ಕಳಿಸ್ತಾ ಇರೋದೇನೆಯಾ, ನಾನು ಹೇಳಿದ ಮೇಲೆ ನೀನು ಕೇಳಬೇಕು ಅಷ್ಟೇ, ನಿಮ್ಮಪ್ಪನೂ ಒಳ್ಳೆ ಸಂಬಂಧ ನೋಡಬೇಕು ಅಷ್ಟೇ ಅಂತ ಹೇಳಿ ಮೋಹನ್ ಕಡೆ ನೋಡ್ಬಿಟ್ಟು ಸಣ್ಣನಲ್ಲೇ ನೋಡ್ದ ಹೆಂಗೆ ಮಾತಾಡಿದೆ ಅಂತ ಹೇಳಿ ಅಜ್ಜಮ್ಮ ಮೋಹನಿಗೆ ಸಣ್ಣನಲ್ಲೇ ಹೇಳ್ತಾಳೆ. ಅಜ್ಜಮ್ಮ ಎದ್ದೋಯ್ತಾಳೆ. ಅದಾದಮೇಲೆ ಮೋಹನ ಮಗಳು ಕಣ್ಮಣಿ ಹತ್ರ, ನೋಡು ಅಜ್ಜಮ್ಮ ಹೇಳಿದ್ದೆ ಕೊನೆ ಮಾತು, ನಿಮ್ಮ ಅಪ್ಪನೇ ಹಿಂದೆ ಮುಂದೆ ನೋಡಲ್ಲ, ಇನ್ನು ನಿನ್ನ ಮಾತು ನಡೆದ್ಬಿಡುತ್ತಾ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು ಅಂತ ಹೇಳಿ ಕಣ್ಮಣಿ ಹತ್ರ ಮೋಹನ ಹೇಳ್ತಾಳೆ. ಇನ್ನು ವಿದ್ಯಾ ಓದ್ಕೊತಾ ಇರ್ತಾಳೆ. ಭದ್ರೇಗೌಡ ತಿಂತಿರೋದು ಜಾಸ್ತಿ ಆಗಿ ಒದ್ದಾಡ್ತಿರ್ತಾನೆ. ತೇಗ್ ಬೇರೆ ಬರ್ತಾ ಇಲ್ಲ, ಎದೆ ಹತ್ರ ಬಂದು ನಿಂತ್ಕೊಬಿಟ್ಟೈತೆ, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಅಂತ ಹೇಳಿ ಒದ್ದಾಡ್ತಿರ್ತಾಳೆ. ವಿದ್ಯಾ ಮನಸ್ಸಲ್ಲಿ ಅನ್ಕೊಂತಾಳೆ, ಇದಕ್ಕೆ ಅಲ್ವಾ ಹೇಳೋದು ಅಹಂಕಾರಕ್ಕೆ ಅಜೀರ್ಣ ಅಂತ. ಅಯ್ಯೋ, ಕುರಿ, ಕೋಳಿ, ಮೊಟ್ಟೆ ಎಲ್ಲಾನು ಮೇಯ್ದ್ಬಿಟ್ಟಿದ್ದೀನಿ, ಯಾವ ಕುರಿ ಯಾವ ಗೋಡೆ ಹತ್ತೈತೋ ಗೊತ್ತಿಲ್ಲ, ಯಾವ ಕೋಳಿ ಎಲ್ಲಿ ಕೂಗ್ತಾ ಅದೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ನಾನು ಆಡ್ತಿದ್ದಾನೆ. ವಿದ್ಯುನ್ನ ನೋಡ್ಬಿಟ್ಟು, ನನಗೆ ಹೊಟ್ಟೆ ನೋವು ಬಂದಿರೋದು ಅವ್ನು ಮಾಡಿದವನಿಂದನೂ ಅಲ್ಲ, ಅದರಿಂದನೂ ಅಲ್ಲ, ತಂದಿದ್ರಿಂದನೂ ಅಲ್ಲ, ನಾನು ತಿನ್ಬೇಕಾದ್ರೆ ಕೆಕ್ಕಿಸ್ಕೊಂಡು ನೋಡಿದ್ರಲ್ಲ ಅವರಿಂದ ಅಂತ ಹೇಳಿ ವಿದ್ಯುನ್ ಕಡೆ ನೋಡ್ಕೊಂಡು ಹೇಳ್ತಾನೆ. ಕಲ್ ತಿಂದ್ರು ಕರಗಿಸ್ಕೊಬಿಡ್ತಾ ಇದ್ದೆ, ನಮ್ಮ ಮಟ್ಟಿಲಿ ಕೆಜಿ ಬಾಡಿ ತಿಂದ್ರು ಕರಗಿಸ್ಕೊಬಿಡ್ತಾ ಇದ್ದೆ, ಇವತ್ತು ಯಾಕೆ ಹಿಂಗೆ ಆಗೋಯ್ತು ಅಂತ ಓಡೋಗ್ತಾನೆ. ವಾಂತಿ ಬರಂಗಾಗಿರುತ್ತೆ. ವಾಂತಿ ಮಾಡ್ಬಿಟ್ಟು ಬಂದು ಒಸಿ ಕಕ್ಕದ ಮೇಲೆ ಈಗ ಸಮಾಧಾನ ಆಯಿತು ನನಗೆ ಅಂತ ಅಂದ್ಕೊಂಡು ಮಲ್ಕೋತಾನೆ ಭದ್ರ.